ನಾವು ಯಾವುದೇ ವರ್ಕ್ ಮಾಡಲಿ ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಲಿ, ನಾವು ನಮ್ಮ ಬೆಸ್ಟ್ ವರ್ಷನನ್ನು ಕಂಡುಕೊಳ್ಳಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತೀವಿ. ಹೌದೋ ಅಲ್ವೋ? ಅದು ಹಬ್ಬದ ಮುಂಚಿತವಾಗಿ ಇರುವಂಥ ದಿನಗಳಾಗ್ಬೋದು, ಅಥವಾ ಹಬ್ಬದ ತಯಾರಿ ಆಗ್ಬೋದು, ಅಥವಾ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ನೇ ಆಗ್ಬೋದು, ಒಂದು ಡಿಶ್ನ ನಾವು ಪ್ರಿಪೇರ್ ಮಾಡುವಂಥ ವಿಧಾನವೇ ಆಗ್ಬೋದು. ಇದರಲ್ಲೆಲ್ಲ ನಾವು ನಮ್ಮ ಬೆಸ್ಟನ್ನು ಯಾವತ್ತು ಪ್ರೆಸೆಂಟ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ ಅಲ್ವಾ? ಸೊ ಈ ರೀತಿ ನಮ್ಮ ಬೆಸ್ಟ್ ವರ್ಷನನ್ನು ನಾವು ಕಂಡುಕೊಳ್ಳೋದು ಹೇಗೆ, ಅಥವಾ ನಮ್ಮ ಬೆಸ್ಟ್ ವರ್ಷನನ್ನು ಆಲ್ರೆಡಿ ನಾವು ಕಂಡುಕೊಳ್ತಾ ಇದ್ದೀವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥದ್ದು. ನಿಮಗೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲಲ್ಲಿ ಹಲವಾರು ಉಪಯುಕ್ತವಾದಂತಹ ವಿಡಿಯೋಗಳನ್ನು ಮಾಡಲಾಗಿದೆ. ಅದು ಮೋಟಿವೇಶನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೆಗ್ನೆನ್ಸಿ ಸೀರೀಸ್ಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಲಾಗಿದೆ. ಆ್ಯಂಡ್ ತುಂಬಾ ಉಪಯುಕ್ತವಾಗುವಂತಹ ವಿಡಿಯೋಸನ್ನು ನೀವು ರಿಲೇಟ್ ಆಗೋ ರೀತಿಯಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ಗೆ ಸಂಬಂಧಪಟ್ಟಂತೆ ನಾನು ವೀಡಿಯೋಸನ್ನು ಮಾಡ್ತಾ ಹೋಗ್ತಾ ಇರ್ತೀನಿ. ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನ ಯಾರೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಆ್ಯಂಡ್ ನಮ್ಮ ಚಾನಲನ್ನು ಹೊಸದಾಗಿ ಯಾರಾದರೂ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಈ ಮುಂಚೆನೇ ಹೇಳಿದ್ದೀನಿ, ಮಾರ್ನಿಂಗ್ ಟೈಮ್ ನಮಗೆ ಲಿಕ್ವಿಡ್ ಅಂತಕ್ಕಂಥದ್ದು ಎಷ್ಟು ಹೆಲ್ಪ್ ಆಗುತ್ತೆ ಡಿಹೈಡ್ರೇಷನಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂತಕ್ಕಂಥದ್ದನ್ನು. ಸೊ ಹಾಗಾಗಿ ನಾನು ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಯಾವುದಾದ್ರೂ ಒಂದು ಲಿಕ್ವಿಡ್ ಲೈಕ್ ಎನಿ ಕೈಂಡ್ ಆಫ್ ಜ್ಯೂಸ್ ಆಗ್ಬೋದು, ಫ್ರೂಟ್ಸ್ ಜ್ಯೂಸ್ ಅಥವಾ ನಾರ್ಮಲ್ ವಾಟರ್ನ ಸಹ ನಾನು ಲೂಕ್ ವಾಮ್ ವಾಟರ್ನೂ ಸಹ ಸೇವನೆ ಮಾಡ್ತಕ್ಕಂಥದ್ದು ಅಭ್ಯಾಸ ಆಗಿದೆ. ಸೊ ಅಂದಹಾಗೆ ಅದನ್ನು ಪಕ್ಕಕ್ಕಿಟ್ಟರೆ, ಮೊದಲನೇದಾಗಿ ನಾನು ನಿಮ್ಮ ಹತ್ರ ಈ ವಿಡಿಯೋಲಿ ದಿವಾಲಿಗೆ ಕ್ಲೀನಿಂಗ್ ಮಾಡ್ಕೊಳ್ತಾ ಮನೇನ ನಾನು ಎಷ್ಟು ನನ್ನ ಬೆಸ್ಟ್ ವರ್ಷನ್ನ ಕಂಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದ್ದೀನಿ ಅಥವಾ ಹೇಗೆ ಕಂಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋಲಿ ಚೆಕ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂತಂದ್ರೂ ಸಹ ನಮ್ಮಲ್ಲಿ ಎನರ್ಜಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ಹೆಲ್ತ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಮೆಂಟಲ್ ಆಗಿ ನಾವು ಎಷ್ಟು ಸ್ಟೇಬಲ್ ಆಗಿದ್ದೀವಿ ಆ್ಯಂಡ್ ಮೆಂಟಲಿ ನಾವು ಎಷ್ಟು ಪೀಸ್ಫುಲ್ ಆಗಿದ್ದೀವಿ ಅನ್ನೋದು ಸಹ ಯಾವುದೇ ಒಂದು ಕೆಲಸವನ್ನು ನಾವು ಕಂಪ್ಲೀಟ್ ಮಾಡಲಿಕ್ಕಾಗ್ಬೋದು ಅಥವಾ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಲಿಕ್ಕಾಗ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ, ಅದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋಲಿ ಮೊದಲನೇದಾಗಿ ನಾವು ಎಷ್ಟು ನಮ್ಮ ಬೆಸ್ಟ್ ವರ್ಷನನ್ನು ನಾವು ಕಂಡುಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಮೊದಲನೇ ಪಾಯಿಂಟ್, ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಎಷ್ಟು ಅವೇರ್ನೆಸ್ಸನ್ನು ಹೊಂದಿದ್ದೀವಿ, ಎಷ್ಟು ಕಮಿಟ್ಮೆಂಟನ್ನು ಹೊಂದಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಮಾಡುವಂಥ ಕೆಲಸ ನಮಗೆ ಎಮೋಷ್ನಲಿ ಕನೆಕ್ಟ್ ಆಗೋ ರೀತಿಯಲ್ಲಿರಬೇಕು, ಆ್ಯಂಡ್ ಅದ್ರ ಬಗ್ಗೆ ನಾವು ಟ್ಯೂನ್ ಆಗಬೇಕು. ನಮ್ಮ ಯೋಚನೆಗಳಲ್ಲೂ ಸಹ ನಮ್ಮ ಕೆಲಸದ ಬಗ್ಗೆ ನಾವು ಫೋಕಸ್ಡ್ ಆಗಿರಬೇಕು ಅಂತ ಅದರ ಅರ್ಥ. ಅಂದರೆ ನಾವು ಇನ್ ಕೇಸ್ ನಮ್ಮ ಕೆಲಸವನ್ನು ಯಾವುದೋ ಒಂದು ಯೋಚನೆಯಲ್ಲಿ ಇಟ್ಕೊಂಡು ಸರಿಯಾಗಿ ಮಾಡಿಲ್ಲ ಅಂತಂದರೆ ಅದರ ಒಂದು ಔಟ್ಪುಟ್ಟು ಸಹ ನಮಗೆ ಇನ್ಕಂಪ್ಲೀಟ್ ಸಿಗುತ್ತೆ. ಸೊ ಈ ರೀತಿಯ ಅವೇರ್ನೆಸ್ ಅಂತಕ್ಕಂಥದ್ದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗ್ಬೋದು, ಅಥವಾ ನಮಗೆ ಏನು ಟ್ರಿಗರ್ ಮಾಡುತ್ತೆ ಯಾವುದೇ ಒಂದು ಕೆಲಸವನ್ನು ಅಥವಾ ಯಾವುದೇ ಒಂದು ಕಮಿಟ್ಮೆಂಟನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾವ ಯಾವ ರೀತಿಯ ಸರ್ಕಮ್ಸ್ಟಾನ್ಸಸ್ ಅಂತಕ್ಕಂಥದ್ದು ಟ್ರಿಗರ್ ಮಾಡುತ್ತೆ ನಮ್ಮನ್ನು ಅನ್ನೋದನ್ನು ಅರಿತುಕೊಳ್ಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಒಂದು ಅವೇರ್ನೆಸ್ ಅಂತಕ್ಕಂಥದ್ದು ಪ್ರತಿಯೊಂದು ರಿಲೇಷನ್ಶಿಪ್ನ ಬೆಟರ್ ಮಾಡ್ಕೊಳ್ಳೋಕ್ಕೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಯಾವುದೇ ಮನೆಯ ಕೆಲಸವನ್ನು ಕಮಿಟ್ ಆಗಲಿಕ್ಕಿಂತ ಮುಂಚೆ ನಾನು ಮೆಂಟಲಿ ಫಿಸಿಕಲಿ ಫಿಟ್ ಇದ್ದೀನಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕ್ಲಿಪ್ಪಲ್ಲಿ ತೋರಿಸ್ತಾ ಇರೋ ಹಾಗೆ ಎಷ್ಟೋ ದಿನಗಳಿಂದ ನಾನು ಅಂದ್ಕೊಳ್ತಾ ಇದ್ದೆ, ಹಬ್ಬಕ್ಕಿಂತ ಮುಂಚೆ ಸ್ವಲ್ಪ ಕ್ಲೀನಿಂಗ್ ವರ್ಕ್ ಅಂತಕ್ಕಂಥದ್ದನ್ನು ಮಾಡ್ಕೋಬೇಕು, ಇಲ್ಲಾಂದರೆ ಹಬ್ಬ ಮಾಡೋದು ಹೇಗೆ ಅನ್ನೋ ಒಂದು ಥಾಟ್ ಅಂತಕ್ಕಂಥದ್ದು ಮೈಂಡಲ್ಲಿ ಹಾಗೆ ಉಳಿದೋಗಿತ್ತು ಮನೆಯಲ್ಲಿ. ಸೊ ನಾನು ಯಾರ ಹೆಲ್ಪ್ ಮೇಲೂ ಡಿಪೆಂಡ್ ಆಗಲಿಕ್ಕಾಗೋದಿಲ್ಲ, ಎಲ್ಲರೂ ಅವ್ರವ್ರ ಕಮಿಟ್ಮೆಂಟ್ಸಲ್ಲಿ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ನಾನು ನನ್ನನ್ನು ಟ್ಯೂನ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಅಂಶಗಳನ್ನು ಫಾಲೋ ಅಪ್ ಮಾಡಿರೋದನ್ನು ಈ ವಿಡಿಯೋಲಿ ನಿಮಗೂ ಶೇರ್ ಮಾಡಿದ್ರೆ ನಿಮಗೂ ಸಹ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಫಸ್ಟ್ ಆಫ್ ಆಲ್. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಈ ಒಂದು ನಾನು ಈಗ ಥರ್ಡ್ ಟ್ರೈಮಿಸ್ಟರ್ ಆಫ್ ಮೈ ಪ್ರೆಗ್ನೆನ್ಸಿಯಲ್ಲಿ ಇದ್ರೂ ಸಹ ನನ್ನನ್ನು ನಾನು ಓವರ್ಕಮ್ ಮಾಡಿಕೊಂಡು ಹೆಲ್ತ್ ಇಶ್ಯೂಸಿಂದ ಯಾವ ರೀತಿ ಟ್ಯೂನಪ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಕೆಲಸದ ಬಗ್ಗೆ ನನ್ನನ್ನು ನಾನು ಯಾವ ರೀತಿ ಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು
ನಾವು ಯಾವುದೇ ಒಂದು ವರ್ಕನ್ನು ಮಾಡಬೇಕು ಅನ್ನೋ ಒಂದು ಕಮಿಟ್ಮೆಂಟ್, ಅವೇರ್ನೆಸ್ ಅಂತಕ್ಕಂಥದ್ದು ಇದ್ದರೆ ಅದಕ್ಕೆ ತಕ್ಕನ ಹಾಗೆ ನಾವು ಪ್ಲ್ಯಾನಿಂಗನ್ನು ಸಹ ಮಾಡ್ಕೋಬೋದು. ಲೈಕ್ ನೋಡಿ, ಈಗ ಇದೆಲ್ಲನೂ ಸಹ ನಾನು ಒಂದೇ ದಿನ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ವಿಡಿಯೋ ಅಲ್ಲ. ಇದನ್ನು ನಾನು ಯಾವ ಯಾವ ದಿನ ನನಗೆ ಹೆಲ್ತ್ ಬೆಟರ್ ಇರುತ್ತೋ ಆ ದಿನದಂದು ಮಾಡಿರ್ತಕ್ಕಂಥ ಕೆಲಸದ ಒಂದು ಕ್ಲಿಪ್ಸನ್ನು ನಾನಿಲ್ಲಿ ಆ್ಯಡ್ ಮಾಡಿರ್ತಕ್ಕಂಥದ್ದು. ಅಂದರೆ ನನ್ನ ಮೇನ್ ಮೋಟಿವ್ ಏನಿತ್ತು, ಹಬ್ಬಕ್ಕಿಂತ ಮುಂಚೆ ಕ್ಲೀನಿಂಗ್ ಅಂತಕ್ಕಂಥದ್ದು ಅಲ್ಪ ಸ್ವಲ್ಪನಾದರೂ ಮಾಡ್ಕೋಬೇಕು ಅನ್ನೋದು. ಅದಕ್ಕೆ ತಕ್ಕನಾಗೆ ನನ್ನನ್ನು ನಾನು ಮೋಲ್ಡ್ ಮಾಡಿಕೊಂಡು ಮಾಡಲಿಕ್ಕೆ ಕೆಲವೊಂದು ಸಮಯ ಅಂತಕ್ಕಂಥದ್ದು, ಕೆಲವೊಂದು ದಿನಗಳ ಸಮಯ ಅಂತಕ್ಕಂಥದ್ದು ಬೇಕಾಯಿತು. ಸೊ ಇದನ್ನು ಇಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಒಂಚೂರು ಅವೇರ್ನೆಸ್ಸಿಂದ ಇರಬೇಕಾಗುತ್ತೆ ಅಂತಕ್ಕಂಥದ್ದು ನನ್ನ ಮೊದಲನೇ ಪಾಯಿಂಟ್ ಆಗಿತ್ತು. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ನಮ್ಮ ಎರಡನೇ ಪಾಯಿಂಟ್ ಬಂದು ಯು ಹ್ಯಾವ್ ಆಕ್ಸೆಪ್ಟೆಡ್ ಯುವರ್ ಸೆಲ್ಫ್. ಅಂದರೆ ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ನೀವು ಫಸ್ಟು ಆಕ್ಸೆಪ್ಟ್ ಮಾಡ್ಕೋಬೇಕು. ಅಂದರೆ ಇವತ್ತು ನಿಮಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ವಾ, ಇಟ್ಸ್ ಓಕೆ. ಯಾಕೆ ಏನು ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ನೀವು ಬೇರೆಯವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಏನು ಎತ್ತ ಅಂತ ನಿಮ್ಮನ್ನು ನೀವು ಡಿಗ್ರೇಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆಯೂ ಇರಲ್ಲ. ಸೊ ನಿಮಗೆ ಗೊತ್ತಿರಬೇಕು ನೀವು ಯಾಕೆ ಇವತ್ತು ಡಲ್ ಆಗಿದ್ದೀರಾ, ಅಥವಾ ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ಇವತ್ತು ನಾನು ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕಾಗ್ತಿಲ್ಲ, ಯಾಕೆ ನನ್ನ ಬೆಸ್ಟ್ ವರ್ಷನನ್ನು, ನನ್ನ ಬೆಸ್ಟ್ ಪರ್ಫಾಮೆನ್ಸನ್ನು ಯಾವುದೇ ಒಂದು ಮನೆ ಕೆಲಸ ಆಗ್ಬೋದು ಅಥವಾ ಜಾಬಲ್ಲಿ ಆಗ್ಬೋದು, ಎನಿ ಕೈಂಡ್ ಆಫ್ ಫೀಲ್ಡ್ ಆಗ್ಬೋದು, ನಾನು ಕೊಡೋಕ್ಕಾಗ್ತಿಲ್ಲ ಅನ್ನೋದು ನಿಮಗೆ ಮಾತ್ರ ಗೊತ್ತಿರಬೇಕು. ಸೊ ಇನ್ ಕೇಸ್ ನಿಮಗೆ ಗೊತ್ತಿದೆ ಅನ್ನೋದಾದರೆ ಯು ಕ್ಯಾನ್ ಈಸಿಲಿ ಫರ್ಗಿವ್ ಯುವರ್ ಸೆಲ್ಫ್. ಅಂದರೆ ನಿಮ್ಮನ್ನು ನೀವು ಕ್ಷಮಿಸ್ಕೋಬೋದು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಚಾನ್ಸ್ ತಗೊಂಡು ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳೋವಂಥ ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಯಾರು ತಮ್ಮ ಬೆಟರ್ ವರ್ಷನ್ನ ಕಂಡ್ಕೊಳ್ತಾ ಇರ್ತಾರೋ ಅವರಲ್ಲಿ ಈ ಎರಡನೇ ಗುಣ ಅಂತೂ ಖಂಡಿತವಾಗ್ಲೂ ಇರಲೇಬೇಕು. ಪರವಾಗಿಲ್ಲ, ಪ್ರಪಂಚ ಇರೋದೇ ನಿಮ್ಮ ಕಡೆ ಬೆರಳು ಮಾಡಿ ತೋರಿಸೋದಕ್ಕೆ ಅನ್ನೋದಾದರೆ ಯಾಕೆ ತಲೆ ಕೆಡ್ಸ್ಕೊತೀರಾ, ಅವ್ರಿಗಿರೋದೇ ಕೆಲಸ ಅದು ಅಂತ ಅಂದ್ಕೊಂಡು ನಿಮ್ಮನ್ನು ನೀವು ಅವಹೇಳನ ಮಾಡ್ಕೊಳ್ದೇ ಇದ್ದರೆ ಸಾಕು. ಬೇರೆ ಥರ್ಡ್ ಪರ್ಸನ್ಸ್ ಇನ್ಯಾರಾದರೂ ನಿಮ್ಮನ್ನು ಅವಹೇಳನಕಾರಿ ಮಾತುಗಳಿಂದ ಮಾತಾಡಿದ್ರೂ ಸಹ ಜಸ್ಟ್ ಮೇಕ್ ಇಟ್ ಅಸ್ ಝೀರೋ ಆ್ಯಂಡ್ ಮೂವ್ ಆನ್. ನಿಮ್ಮ ಲೈಫನ್ನು ನೀವು ಬೆಟರ್ ಮಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಬೆಟರಾಗಿ ಕಂಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದೇ ನನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಕ್ಕಂಥ ಬೆಸ್ಟ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಫೀಲ್ ನಿಮ್ಮಲ್ಲಿ ಇರಬೇಕಾಗಿರೋವಂಥದ್ದು ಯು ಹ್ಯಾವ್ ಅ ಗ್ರೋತ್ ಮೈಂಡ್ ಸೆಟ್. ಅಂದರೆ ಯಾವ ರೀತಿ, ನೀವು ಯಾವುದೇ ಒಂದು ಚಾಲೆಂಜನ್ನು ಲೈಫಲ್ಲಿ ಫೇಸ್ ಮಾಡಿದರೆ ಆ ಒಂದು ಚಾಲೆಂಜಸ್ ಅಂತಕ್ಕಂಥದ್ದು ನಿಮ್ಮನ್ನು ಯಾವತ್ತೂ ತಲೆಬಾಗಿಸೋವಂಥ ಒಂದು ನಿಟ್ಟಿನಲ್ಲಾಗ್ಬೋದು, ದಿಕ್ಕಿನಲ್ಲಾಗ್ಬೋದು ಖಂಡಿತ ಕರ್ಕೊಂಡು ಹೋಗೋದಿಲ್ಲ. ಯಾಕಂತಂದರೆ ನೀವು ಆಲ್ರೆಡಿ ನಿಮ್ಮ ಬೆಟರ್ ವರ್ಷನ್ನ ಕಂಡ್ಕೊಳ್ತಾ ಇದ್ದೀರಾ ಅನ್ನೋದಾದರೆ ಆ ಚಾಲೆಂಜಸ್ ಅಂತಕ್ಕಂಥದ್ದು ನಿಮಗೆ ಒಂದು ಕಲಿಯುವಂಥ ಆಪರ್ಚುನಿಟೀಸ್ ಥರ ನೀವು ನೋಡ್ತೀರಾ ಹೊರತು ಅದನ್ನು ಫೇಲ್ಯೂರ್ಸ್ ಥರ ನೀವು ನೋಡಲಿಕ್ಕಾಗೋದಿಲ್ಲ. ಉದಾಹರಣೆಗೆ ಹೇಳೋದಾದರೆ ನಮ್ಮ ಜೀವನದಲ್ಲೇ ತಗೊಳ್ಳಿ, ನೀವು ಎಷ್ಟೆಲ್ಲ ಚಾಲೆಂಜಸ್ಸನ್ನು ನಾವು ಫೇಸ್ ಮಾಡ್ತಾ ಇರ್ತೀವಿ. ಈವನ್ ದೋ ನಾವು ಎಷ್ಟೋ ಬ್ಯಾಡ್ ಸ್ಟ್ರಗಲ್ಸನ್ನು ಹೊಂದಿದ್ರೂ ಸಹ ಮೂವ್ ಆನ್ ಆಗ್ತಾ ಇರ್ತೀವಿ. ದಟ್ ಇಟ್ ಸೆಲ್ಫ್ ಈಸ್ ಯುವರ್ ಎಬಿಲಿಟಿ, ದಟ್ ಇಟ್ ಸೆಲ್ಫ್ ಈಸ್ ಯುವರ್ ಎಂಪವರ್ಮೆಂಟ್ ಅಂತ ಹೇಳ್ಬೋದು. ಸೊ ವುಮೆನ್ ಎಂಪವರ್ಮೆಂಟ್ ಅಂತಕ್ಕಂಥದ್ದು ಎಲ್ಲಿಂದ ಶುರುವಾಗುತ್ತೆ ಗೊತ್ತಾ, ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸನ್ನು ಹೊಂದಿದ್ರೆ ಮಾತ್ರ ವುಮೆನ್ ಎಂಪವರ್ಮೆಂಟ್ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ. ನೀವು ಸಹ ಬೆಳೀತಾ ಹೋಗ್ತೀರಾ ಅಂತ ಹೇಳ್ಬೋದು. ಲೈಫಲ್ಲಿ ಹೆಣ್ಮಕ್ಳಿಗೆ ತುಂಬಾ ಚಾಲೆಂಜಸ್ ಅಂತಕ್ಕಂಥದ್ದು ಇರುತ್ತೆ. ಅದು ಫಿನಾನ್ಷಿಯಲಿ ಆಗ್ಬೋದು, ಫಿಸಿಕಲ್ ಮೆಂಟಲ್ ಹೆಲ್ತ್ನ ಸಂಬಂಧಪಟ್ಟಂತೆ ಆಗ್ಬೋದು, ಫ್ಯಾಮ್ಲಿಗೋಸ್ಕರ, ಮಕ್ಕಳಿಗೋಸ್ಕರ ದೇ ಆರ್ ಸ್ಯಾಕ್ರಿಫೈಸಿಂಗ್ ಸೋ ಮೆನಿ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ದ್ಯಾಟ್ ವಿ ಶುಡ್ ರೆಸ್ಪೆಕ್ಟ್ ಎವ್ರಿ ವುಮೆನ್ ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ. ಹಾಗಾಗಿ ಎವ್ರಿ ವುಮೆನ್ ಫೇಸಸ್ ಸೋ ಮೆನಿ ಚಾಲೆಂಜಸ್ ಅಂತಂದರೆ ಶಿ ಹ್ಯಾಸ್ ಬೀನ್ ಟೇಕಿಂಗ್ ದ ಚಾಲೆಂಜಸ್ ಆ್ಯಸ್ ಆಪರ್ಚುನಿಟೀಸ್. ಅಂದರೆ ಕಲಿಯೋವಂಥ ಒಂದು ಮೈಂಡ್ಸೆಟ್ ಅನ್ನೋದು ಆಲ್ರೆಡಿ ಅವ್ರಿಗೆ ಇರುತ್ತೆ. ಇನ್ನೂ ಯಾವ ರೀತಿಯ ಅಂಶಗಳು ನೀವು ಬೆಟರ್ ಆಗಿದ್ದೀರಾ ಅನ್ನೋದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳೋದಾದರೆ, ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರೊಂದಿಗೆ ಕಂಪೇರ್ ಮಾಡ್ಕೊಳ್ಳೋದನ್ನು ಮಾಡೋದಿಲ್ಲ. ಆ್ಯಂಡ್ ನಿಮಗೆ ನೀವು ಪ್ರಿಯಾರಿಟೈಸ್ ಅಂತಕ್ಕಂಥದ್ದು ಕೊಟ್ಕೊಳ್ತೀರಾ. ಯು ಪ್ರಿಯಾರಿಟೈಸ್ ಯುವರ್ ಸೆಲ್ಫ್ ಆ್ಯಂಡ್ ಡು ನಾಟ್ ಗೆಟ್ ಟ್ರ್ಯಾಪ್ಡ್ ಇನ್ ಕಂಪ್ಯಾರಿಸನ್ಸ್. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಫೌಂಡ್ ಪರ್ಪಸ್. ನೀವು ಯಾವುದೇ ಒಂದು ಕಮಿಟ್ಮೆಂಟನ್ನು ಮಾಡ್ಕೋಬೇಕು ಅಂತಂದರೆ ಅದು ಒಂದು ಪರ್ಪಸ್ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡೋ ವ್ಯಕ್ತಿ ಆಗಿರ್ತೀರಾ. ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಬೇರೊಬ್ಬರೊಂದಿಗೆ ಕಂಪೇರ್ ಮಾಡ್ಕೊಳ್ಳೋ ನೇಚರನ್ನು ಹೊಂದಿರೋದಿಲ್ಲ.
ಆ್ಯಂಡ್ ಮೊದಲನೇದಾಗಿ ನಿಮಗೆ ನೀವು ಪ್ರಿಯಾರಿಟೈಸ್ ಕೊಟ್ಕೊಳ್ಳೋವಂಥವ್ರಾಗಿರ್ತೀರಾ. ಅದು ಮೆಂಟಲ್, ಫಿಸಿಕಲ್ ಹೆಲ್ತ್ ಆಗ್ಬೋದು, ಎಮೋಷ್ನಲ್ ಸಪೋರ್ಟ್ ಬಗ್ಗೆ ಆಗ್ಬೋದು, ಈ ಎಲ್ಲ ಕೇರನ್ನು ನೀವು ತಗೊಳ್ಳೋವಂಥ ವ್ಯಕ್ತಿನೇ ಆಗಿರ್ತೀರಾ. ಸೊ ಈ ಎಲ್ಲ ಅಂಶಗಳು ನಿಮ್ಮಲ್ಲಿದೆ ಅಂತಂದರೆ ಟ್ರಸ್ಟ್ ಮೀ, ಯು ಆರ್ ಫೈಂಡಿಂಗ್ ಯುವರ್ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯು ಆರ್ ಗೋನಾ ರಾಕ್ ಯುವರ್ ಲೈಫ್. ನಿಮ್ಮನ್ನು ನೀವು ಯಾವ ರೀತಿ ಮುಂದಕ್ಕೆ ಮೋಲ್ಡ್ ಮಾಡ್ಕೊಳ್ತೀರಾ, ನಿಮ್ಮ ಲೈಫನ್ನು ನೀವು ಯಾವ ರೀತಿ ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡ್ತೀರಾ ಅನ್ನೋದಕ್ಕೆ ಈ ಅಂಶಗಳೆಲ್ಲನೂ ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ನಿಮ್ಮ ಬೆಟರ್ ವರ್ಷನ್ನ ನೀವು ಒಂದಿನ ಕಂಡ್ಕೊಳ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಕ್ಲೀನಿಂಗ್ ವ್ಲಾಗ್ ಜೊತೆಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿರೋಂಥ ಬ್ಯೂಟಿಫುಲ್ ಟಾಪಿಕ್, ಹೌ ಟು ಫೈಂಡ್ ಯುವರ್ ಬೆಟರ್ ವರ್ಷನ್ ಅಂತಕ್ಕಂಥದ್ದು. ಸೊ ನಿಮಗೆಲ್ಲರಿಗೂ ಸಹ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ. ಧನ್ಯವಾದಗಳು.